ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಯ್ಯೋ, ಪುಷ್ಪಕ್ ಸರ್ ಬೇರೆ ಬರ್ತಿದ್ದಾರಲ್ಲ. ಏನ್ ಮಾಡ್ಲಿ? ಅಯ್ಯೋ ನೋಡಿ ಮೈನಾ ಅವರೇ, ಆ ಹುಡುಗ ಯಾರು ಅಂತ ನನಗೆ ಸತ್ಯವಾಗ್ಲೂ ಗೊತ್ತು. ನನ್ನ ಮೇಲೆ ಆಣೆ, ನಿಮ್ಮ ಮೇಲೆ ಆಣೆ. ನಿಮಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ಬನ್ನಿ, ನಾನಂತೂ ಹೊರಟೆ. ಹೋಗಿಬಿಟ್ನಲ್ಲ. ಮೈನಾ ಎಲ್ಲಿ ಹೋಗ್ಬಿಟ್ಲು? ಎಲ್ಲಿ ಹುಡುಕಿದ್ರು ಸಿಗ್ತಿಲ್ವಲ್ಲ. ಆ ಕಡೆ ಏನಾದರೂ ಇರ್ಬೋದಾ? ಬಾಗಿಲ್ ತನಕ ಬಂದಿರೋರು ಒಳಗೆ ಬರೋದಕ್ಕೆ ಏನ್ ಪ್ರಾಬ್ಲಮ್? ನಾನು ಇಲ್ಲೇ ನಿಂತ್ಕೋತೀನಿ. ಆ ಹುಡುಗ ಯಾರು ಅಂತ ಹೇಳಿ. ನನ್ನ ಹತ್ರ ವಿಷಯ ತಿಳ್ಕೊಳ್ಬೇಕಾಗಿರೋದು ನೀವು. ನಾನು ಹಾಕಿದ ಕಂಡೀಷನ್ಗೆ ನೀವು ಒಪ್ಕೊಳ್ಬೇಕೇ ಹೊರ್ತು ನಿಮ್ಮ ಕಂಡೀಷನ್ಗೆ ನಾನು ಬರಲ್ಲ. ನೋಡಿ, ಒಳಗೆ ಬಂದರೆ ಅವ್ನು ಯಾರು ಅಂತ ಹೇಳ್ತೀನಿ, ಇಲ್ಲ ಅಂದರೆ ನಾನು ಅವಾರ್ಡ್ ತಗೊಂಡು ಹೋಗ್ತಾ ಇರ್ತೀನಿ. ಆಡು ಆಡು. ಆ ಹುಡುಗ ಯಾರು ಅಂತ ಗೊತ್ತಾಗದೇ ಇರಲಿ. ಆಗಿದೆ ನಿನ್ಗೆ. ಒಳಗ್ ಬಾ ಅಂದ್ರಲ್ವಾ, ಬಂದಿದ್ದೀನಿ. ಇವಾಗ ಹೇಳಿ, ಆ ಹುಡ್ಗ ಯಾರು, ಎಲ್ಲಿದ್ದಾನೆ? ರೀ, ಸಮಾಧಾನ. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ನೀವು ಉತ್ತರ ಕೊಟ್ರೆ ಅವನು ಯಾರು ಅಂತ ನಾನು ಹೇಳ್ತೀನಿ. ಸರಿ, ಕೇಳಿ. ಆ ಹುಡುಗ ಹೇಗಿದ್ರು ನೀವು ಅವನ್ನ ಒಪ್ಕೊಳ್ತೀರಾ? ಅದೆಲ್ಲ ನಿಮ್ಗೆ ಯಾಕ್ರಿ? ನಾನು ಒಪ್ಕೋತೀನೋ ಬಿಡ್ತೀನೋ, ಅದು ನನ್ನ ಸ್ವಂತ ವಿಷಯ. ನನಗೇನು ಆಸಕ್ತಿ ಇಲ್ಲ, ಒಂಥರ ಕುತೂಹಲಕ್ಕೆ ಕೇಳಿದೆ ಅಷ್ಟೇ. ನಿಜ ಹೇಳಬೇಕು ಅಂದರೆ ಆ ಹುಡುಗ ತುಂಬ ಸಿಂಪಲ್. ನೋಡೋಕ್ಕೂ ಅಷ್ಟೇನು ಚೆನ್ನಾಗಿಲ್ಲ, ಆದರೆ ಅವನ ನಗು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಏನೋ ಸುಮಾರಾಗೋನಷ್ಟೇ. ಪರವಾಗಿಲ್ಲ, ಅವ್ನು ಹೇಗಿದ್ರು ನಾನು ಒಪ್ಕೋತೀನಿ. ಆ ಹುಡುಗನ್ ಕಂಡ್ರೆ ನಿಮ್ಗೆ ಯಾಕಷ್ಟಿಷ್ಟ? ಇದು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೂ ಆ ಹುಡುಗನ ಬಗ್ಗೆ ಹೇಳಿದ್ರಲ್ವಾ, ಅದಕ್ಕಾದ್ರೂ ಹೇಳ್ತೀನಿ ಕೇಳಿ. ನನ್ನ ಕಷ್ಟದಲ್ಲಿರ್ಬೇಕಾದ್ರೆ ನಂಗೆ ಧೈರ್ಯ ತುಂಬಿದಾನೆ. ನನ್ನ ದುಃಖದಲ್ಲಿರ್ಬೇಕಾದ್ರೆ ದೂರದಲ್ಲೇ ನಿಂತು ನನಗೆ ಸಮಾಧಾನ ಮಾಡಿದಾನೆ. ನನಗೆ ಕಾವಲು ಕಾಯ್ತಾ ಸದಾ ನನ್ನ ನೆರಳಾಗೆ ಇರ್ತಾನೆ. ಅವನು ಹೇಗಿದ್ರು ಅವನ ಅಂದ ಚಂದ ಅದ್ಯಾವುದು ನಂಗೆ ಮುಖ್ಯ ಆಗಲ್ಲ. ಅವನಲ್ಲಿರೋ ಒಳ್ಳೆ ಮನಸ್ಸು ಅದಷ್ಟೇ ನಂಗೆ ಮುಖ್ಯ ಆಗುತ್ತೆ. ನಿಮಗೆ ನಿಮ್ಮ ಉತ್ತರ ಸಿಕ್ತಾ? ಸಿಕ್ತು. ಇವಾಗ ವಿಷಯ ಹೇಳಿ.
ಮೈನಾ ಅವರೇ, ಮೈನಾ ಅವರೇ, ಹಾ. ಒಂದೇ ಒಂದು ನಿಮಿಷ, ನಾನು ನೋಡ್ತೀನಿ. ರೀ ಏನ್ರಿ ಮಾಡ್ತಿದ್ದೀರಾ? ರೀ ಏನೂ ಇಲ್ಲ, ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಗಿದೆ, ನಾನು ನೋಡ್ಕೊಂಬರ್ತೀನಿ ರೀ.